ಈ ಹುಚ್ಚನ ಹೇಳ್ತಾನೆ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಕರಿಬೇಡಿ ಅಂತ. ಈ ಹುಚ್ಚ ಹೇಳಿಕೊಡ್ತಾನೆ ಹಿಂದೆ ನಾನು ಹಿಂಗೆ ಹೇಳಿರ್ತೀನಿ, ಹಿಂದೆ ಮುಂದಿನ ಮುಖ್ಯಮಂತ್ರಿ ನಾನು ಅಂತ ಘೋಷಣೆ ಮಾಡಿ ಅಂತೇಳಿ ಅವರ ಹುಚ್ಚು ಫಾಲೋವರ್ಸ್ಗೆ ಈ ರೀತಿ ಹೇಳ್ತಾರೆ. ಇಲ್ಲ, RSSನ ಚಡ್ಡಿಯನ್ನ ಬರೀ ನಿಷೇಧ ಮಾಡಬೇಕು ಅಂತ ಹೊರಟಂತ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಈ RSS ಚಡ್ಡಿ ವಿಷಯಕ್ಕೆ ಬಂದು ರಾಹುಲ್ ಗಾಂಧಿಯವರು ಉತ್ತರ ಭಾರತದಲ್ಲಿ ಇನ್ನು ಗೆಲ್ಲಕ್ಕಾಗಲ್ಲ ಅಂತ ದಕ್ಷಿಣ ಭಾರತದ ಕೇರಳದ ಮುಸಲ್ಮಾನರೇ ಅತಿ ಹೆಚ್ಚಿರಂತ ಜಾಗಕ್ಕೆ ಬಂದು ವಿಧಿ ಇಲ್ಲದೇನೆ ಅಲ್ಲಿ ಗೆಲ್ಲಂತ ಸ್ಥಿತಿ ತಂದುಕೊಂಡ್ರು. ನಾನು ಸಿದ್ದರಾಮಯ್ಯನಂತ ಹುಚ್ಚಿನ ಹೇಳ್ತೀನಿ, RSSನ ಚಡ್ಡಿ ಸುಡುವಂತ ಪ್ರಯತ್ನಕ್ಕೆ ಬಂದ್ರೆ ಹುಷಾರ್. ಬೆಳೆದಂತ ಯುವಕರು ನಾವಿದ್ದೇವೆ, ಈ ದೇಶವನ್ನೇ ರಕ್ಷಣೆ ಮಾಡಕ್ ಹೊರಟಿದ್ದೇವೆ. ನಿನ್ನ ಕಾಂಗ್ರೆಸ್ಸನ್ನು ಮೂಲೆ ಗುಂಪು ಮಾಡಿರೋದು ಇಡೀ ದೇಶದಲ್ಲಿ ಈ ಚಡ್ಡಿನೇ. ನಿನಗೆ ಸೋನಿಯಾ ಗಾಂಧಿ ಹೇಳಿದ್ರೆ ಬುದ್ಧಿ ಬರಲ್ಲ, ರಾಹುಲ್ ಗಾಂಧಿ ಹೇಳೋದಕ್ಕೆ ಅವನಿಗೆ ಬುದ್ಧಿ ಇಲ್ಲ, ಶಿವಕುಮಾರ್ ಹೇಳೋಂಥ ಶಕ್ತಿ ಇಲ್ಲ, ಖರ್ಗೆ ಅವರು ಹೇಳಕ್ ಪ್ರಯತ್ನ ಮಾಡಿದ್ರು, ದೆಹಲಿ ತನಕ ಹೋಗ್ಬಂದು ವಾಪಸ್ ಬಂದ್ರು. ಹಾಗಾಗಿ ಈ ಹೇಳೋರು ಕೇಳೋರಿಂದ ಹುಚ್ಚಾಪಟ್ಟೆ ಕುಣಿತಾ ಇದ್ದಾನೆ, ಏನ್ ಬೇಕಾದ್ರೂ ಭಾಷಣ ಮಾಡ್ತಾ ಇದ್ದಾನೆ, ಇಂಥ ಪದವನ್ನು ಬಳಸ್ತಾ ಇದ್ದಾನೆ. ಈ ಹುಚ್ಚನಿಗೆ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ದೇಶದಲ್ಲಿ RSS ದೇಶವನ್ನು ಉಳಿಸ್ತಾ ಇದೆ ಅಂತ ಹೇಳಂತ ಕೋಟಿ ಕೋಟಿ ಜನರ ಮನಸ್ಸನ್ನು ನೋವು ಮಾಡಬೇಡಿ. ದೇಶದ ಎಲ್ಲ ಮೂಲೆಗಳಲ್ಲೂ ಕೂಡ ನಿಮ್ಮನ್ನಾಗಲೇ ನಿರ್ನಾಮ ಮಾಡಾಗಿದೆ ಕಾಂಗ್ರೆಸ್ ಪಕ್ಷವನ್ನ. ಈ RSS ನೀವು ಎಲ್ಲಿ ಹೋಗಿ ನಿಂತ್ಕೋಬೇಕು ಅನ್ನಂತ ಜಾಗವೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಚಾಮುಂಡೇಶ್ವರಿ ನಿಲ್ಬೇಕು, ಅಲ್ಲಿ ಸೋತ್ರಿ. ಬದಾಮಿಗೆ ಹೋಗಿದ್ರಿ, ಈಗ ನಿಂತ್ರೆ ಸೋಲ್ತೀರಿ ಅನ್ನೋದು ಗೊತ್ತಾಯ್ತು. ಈಗ 20 ಕಡೆ ನನಗೆ ಕರೀತಾ ಇದ್ದಾರೆ ಚುನಾವಣೆ ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ. 20 ಕಡೆ ನಿಂತ್ಕೊಳ್ಳಿ, 20 ಕಡೆ ನಾವು ಸೋಲಿಸ್ತೀವಿ ನಿಮ್ಮನ್ನು, ಈ ಚಡ್ಡಿನೇ ಸೋಲ್ತೀವಿ ನಿಮ್ಮ. ಮೆರವಣಿಗೆ ನೇತೃತ್ವ ತಗೊಂಡು ಹೋಗಿದ್ರು ಅನ್ನಂತ ಇಷ್ಟು ಕೀಳು ಮಟ್ಟದ ರಾಜಕೀಯ ಮಾಡ್ತಿದಾರಲ್ಲ, ಅದು ಶವ ಸಂಸ್ಕಾರ ಆಗ್ತಾರೆ ಅಂತ ಮೆರವಣಿಗೆಗೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಹುಚ್ಚುತನ ಬಿಡು. ಈ ಹುಚ್ಚುತನ ಮಾಡ್ಕೊಂಡ್ ಬಂದಿದ್ದಕ್ಕೋಸ್ಕರನೇ ಚಾಮುಂಡೇಶ್ವರಿ ಸೋತಿದ್ದು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಿದ್ದು, ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಿದ್ದು. ಮೇಲೆ ಹೇಳ್ತಾ ಇದ್ದಾರೆ ಹಿಜಾಬ್ ಬಗ್ಗೆ, ಹಲಾಲ್ ಬಗ್ಗೆ. ಕೋರ್ಟ್ ತೀರ್ಮಾನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ